ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಬಹಳಷ್ಟು ಜನ ರ್ಯಾಲಿಗೆ ಹೋಗಿದ್ದೀರಿ. ಲೇಡೀಸು ಆಲ್ ದ ಬೆಸ್ಟ್ ಎಲ್ರಿಗೂ ಹೇಳ್ತಾ, ಅದೇ ರೀತಿ ಬಾಯ್ಸ್ ಮೆಡಿಕಲ್ ಅದು 5ನೇ ತಾರೀಕು ಅವ್ರಿಗೂ ಕೂಡ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, CISF ಟ್ರೇಡ್ಸ್ಮನ್ ಅನ್ನೋ ಡ್ರೈವರ್ ಫಿಸಿಕಲ್ ಡೇಟ್ ಬಿಟ್ಟಿದ್ದಾರೆ. ಅದೇ ರೀತಿ CGL ಯಾರು ಹಾಕಿದ್ರಲ್ಲ ಅವ್ರಿಗೂ ಕೂಡ ಟ್ರಯಲ್ 1 ಏನೈತಲ್ಲ ನಿಮಗೆ ಡೇಟ್ ಅನೌನ್ಸ್ ಮಾಡ್ಯಾರ. ಓಕೆ, ಅದು ಯಾವಾಗ ಅದಾವ. ಅದೇ ರೀತಿ CISFದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೇಳ್ತಾ ಇದ್ರಿ. ಸೊ ಅದನ್ನು ಕೂಡ ಹೇಳ್ತೀನಿ. ಓಕೆ, ಡನ್. ಆಮೇಲೆ ಫಿಸಿಕಲ್ ಏನೇನಿರುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಡನ್. ಓಕೆ, ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ಏನು ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ನಮಗೆ ಈಗ CISF ನೋಡೋಣ. ಓಕೆ, ಏನು ನೋಡೋಣ ರೀ, CISF ಅಲ್ಲಿ ಎರಡಿದ್ದು ಏನು, ಒಂದು ಟ್ರೇಡ್ ಮ್ಯಾನು ಆಮೇಲೆ ಇನ್ನೊಂದು ಡ್ರೈವರ್. ಓಕೆ, ಇದು ಟ್ರೇಡ್ಸ್ಮ್ಯಾನ್ದು ಡೇಟ್ 26ನೇ ತಾರೀಕು ಸೆಪ್ಟೆಂಬರ್, ಅಂದರೆ ಇದೇ ತಿಂಗಳಲ್ಲಿ ಐತಿ. ಡ್ರೈವರ್ಸ್ದು ಏನೈತಲ್ಲ 15 ಸೆಪ್ಟೆಂಬರ್ 2025. ಟೆಂಡೆಂಟಿವ್ ಅಂದ್ರೆ ಟೆಂಪ್ರವರಿ ಅಂತಂದಾರ, ಆದ್ರೆ ಮ್ಯಾಕ್ಸಿಮಮ್ ಆಗಿ ಇದೇ ಡೇಟಿಗೆ ನಡೆಯುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಇದು ನಿಮಗೆ ಡೇಟ್ ಆಯಿತು. ಇನ್ನು ಸರ್ ಫಿಸಿಕಲಲ್ಲಿ ಏನೇನು ನಿಮಗೆ ಫಿಸಿಕಲಲ್ಲಿ ಏನೇನಿರುತ್ತೆ ಅಂತ ಕೇಳಿದ್ರೆ ಅಲ್ಲಿ ಹೇಳಬೇಕಂತಂದ್ರೆ ನೋಡ್ರಿ, ಫಸ್ಟಿಗೆ ಹೈಟು. ಓಕೆ, ಹೈಟ್ ಕೇಳಿದ್ರೆ ಇಲ್ಲಿ ಮೇಲ್ ಕ್ಯಾಂಡಿಡೇಟಿಗೆ ಎಷ್ಟೈತಪ್ಪ, 170 ಅದ. ಓಕೆ, 170 ಸೆಂಟಿಮೀಟರ್. ಫೀಮೇಲ್ ಏನೈತಲ್ಲ ಅವರಿಗೆ 157 ಸೆಂಟಿಮೀಟ್ರ್ ಅದ. ಅದೇ ರೀತಿ ಯಾರಾದರೂ ST ಕಾಸ್ಟ್ನವ್ರು ಇದ್ರಂದ್ರೆ ಅವರು ಮೇಲ್ ಕ್ಯಾಂಡಿಡೇಟಿಗೆ ಎಷ್ಟೈತಪ್ಪ ಹೈಟ್ ಅಂದ್ರೆ 162.5 ಅದ ST ಕಾಸ್ಟ್ ಅವ್ರಿಗೆ. ಅದೇ ಫೀಮೇಲ್ದವ್ರಿಗೆ ಏನೈತಪ್ಪ 150 ಇತ್ತಂದ್ರೆ ನಡೀತದೆ. ಓಕೆ, ಇದು ನಿಮಗೆ ಹೈಟಿಗೆ ತಕ್ಕಂತೆ ಆಯಿತು. ಇನ್ನು ಇದೇ ಹೈಟಿಗೆ ತಕ್ಕಂತೆ ವೇಟ್ಗಳು ಕೂಡ ಬೇಕಾಗತ್ತೆ. ಅದೇ ರೀತಿ ಹೈಟ್ ಆಯಿತು, ಮೇಲು ಫಿಮೇಲು. ದೆನ್ ಇನ್ನು ಚೆಸ್ಟ್ ಬಗ್ಗೆ. ಓಕೆ, ಚೆಸ್ಟ್ ಬಗ್ಗೆ ನೋಡ್ಬೇಕಂತಂದ್ರೆ ಫಸ್ಟಿಗೆ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ ಎಷ್ಟೈತಪ್ಪ ಅಂತಂದ್ರೆ ನಾರ್ಮಲ್ ಮೇಲ್ ಕ್ಯಾಂಡಿಡೇಟ್ಗೂ 78 to 83ವರೆಗೂ ಇರಬೇಕು, ಅಂದರೆ ಎಕ್ಸ್ಪ್ಯಾಂಡ್ ಆದ ನಂತರ. ಅದೇ ರೀತಿ ಇದು ನಾರ್ಮಲ್ ಆಯಿತು. ST ಕಾಸ್ಟ್ದವ್ರಿಗೆ ಮೇಲೆ ಎಷ್ಟೈತಪ್ಪ ಅಂತಂದ್ರೆ ಇಲ್ಲಿ 76 ನಾರ್ಮಲ್ಲು, 81 ತನಕ ನಿಮ್ಮದು ಎಕ್ಸ್ಟೆಂಡ್ ಆದರೂ ನಡೆಯುತ್ತೆ. ಇದು ನಿಮ್ಮದು ಚೆಸ್ಟಿಗೆ ಸಂಬಂಧಪಟ್ಟಂತೆ. ಆದರೆ ನಾರ್ಮಲಾಗಿ ಹೇಳ್ತಿರ್ತಾರೆ ಏನಪ್ಪ 80+5 ಅಂತೇಳಿ, ಅಂದ್ರೆ ಅದು ಅಷ್ಟರ ಒಳಗೆ ಬರುತ್ತೆ. 85 ಒಳಗೆ ಬರುತ್ತೆ ರೀ, ನಾರ್ಮಲಾಗಿ ಅಷ್ಟು ಇರಲೇಬೇಕಂತ ಹೇಳ್ತಾರೆ. ಇನ್ನು ಫಿಸಿಕಲಲ್ಲಿ ರನ್ನಿಂಗ್ ಏನಪ್ಪ ಅದು ಕೂಡ ಗೊತ್ತಿರಬೇಕು. ಓಕೆ, ರನ್ನಿಂಗ್ ಏನಪ್ಪ, ಮೇಲ್ ಕ್ಯಾಂಡಿಡೇಟಿಗೆ ಫಸ್ಟಿಗೆ ಮೇಲ್ ಕ್ಯಾಂಡಿಡೇಟಿಗೆ ಏನೈತಪ್ಪ 1600 ಮೀಟರ್ ರನ್ನಿಂಗನ್ನು ಎಷ್ಟು ಟೈಮಿಂಗ್ ಅಂದ್ರೆ 6.5 ನಿಮಿಷದಲ್ಲಿ ಓಡಬೇಕು. ಅದೇ ರೀತಿ ಫೀಮೇಲ್ ಕ್ಯಾಂಡಿಡೇಟಿಗೆ ಏನೈತಪ್ಪ ಎಷ್ಟೈತಂತಂದ್ರೆ 800 ಮೀಟರನ್ನು 4 ನಿಮಿಷದಲ್ಲಿ ಹೋಗಬೇಕು. ಇದು ನಿಮಗೆ ಫಿಸಿಕಲಲ್ಲಿ ಸಂಬಂಧಪಟ್ಟಂತೆ. ಓಕೆ, CISF. ಇನ್ನು ಅದೇ ರೀತಿ ಸರ್ ಡಾಕ್ಯುಮೆಂಟ್ಸ್ ಏನು ಅಂತ ಭಾಳಷ್ಟು ಜನ ಕೇಳ್ತಾಯಿದ್ರಿ. ಡಾಕ್ಯುಮೆಂಟ್ಸ್ನ ಬಗ್ಗೆ ನೋಡಿರಿ, ಫಸ್ಟಿಗೆ ನೀವು ಏನು ಅಪ್ಲಿಕೇಶನಲ್ಲಿ ಹಾಕಿರ್ತೀರಲ್ಲ ಅವುಗಳನ್ನ ಸ್ವಲ್ಪ ನೆನ್ಪಿಟ್ಕೋತ ಬರ್ರಿ. ಯಾಕಂತಂದ್ರೆ ನೋಡಿರಿ, ನೀವು ಆಲ್ರೆಡಿ ಪಾಸ್ಪೋರ್ಟ್ ಸೈಜು ಫೋಟೋಸ್ ಎಲ್ಲ ತೆಗ್ಸೊಂದಿರ್ತೀವಿ, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಂತೇಳಿ ನೀವು ಅಪ್ಲಿಕೇಶನ್ ಹಾಕುವಾಗಿರ್ಬೇಕು. ಅವು ಕೂಡ ಫೋಟೋಸ್ ಇರಬೇಕು. ನೀವು ಸಿಗ್ನೇಚರ್ ಯಾವ ಥರ ಮಾಡಿದಿರಿ ಅಂತೇಳಿ ಅದು ಗೊತ್ತಿರಬೇಕು. ಬ್ಲೂ ಪೆನ್ಲಿ ಇರಬೇಕು, ವೈಟ್ ಪೇಪರಲ್ಲಿ ಬ್ಲೂ ಆರ್ ಬ್ಲ್ಯಾಕ್ ಪೆನ್ಲಿ ನೀವು ಸೈನ್ ಮಾಡಿದ್ದಿರ್ಬೇಕು. ಅಲ್ಲಿ ನೀವು ಮಾಡುವಾಗ ವೆರಿಫಿಕೇಷನ್ಸ್ ಆಗ್ತಾವೆ. ಅದೇ ರೀತಿ ಎಜುಕೇಷನ್ ಸರ್ಟಿಫಿಕೇಟ್ ಏನೇನು ಹಾಕಿದ್ರಲ್ಲಿ ನೀವು 10th ಮೇಲೆ ಮಾರ್ಕ್ಸ್ ಕಾರ್ಡು, ಆಮೇಲೆ ನೀವು ಕುಕ್ ಹಾಕಿದ್ರೆ ಕುಕ್ ಸರ್ಟಿಫಿಕೇಟು, ಈ ರೀತಿ ನಿಮ್ಮದು ಕೇಳಿದ್ರಿಂದ ಇರಬೇಕು. ಆಮೇಲೆ ನೆಕ್ಸ್ಟ್ ಒನ್ ಏನಪ್ಪ, ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು, ಆಧಾರ್ ಪ್ರೂಫ್ ಇರಬೇಕು, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಯಾರಾದರೂ ಮುಗಿದಿದ್ರೆ ಇನ್ನೊಂದು ಸಲ ಅಪ್ಲಿಕೇಶನ್ ಹಾಕ್ಕೊಂಡು ತಕ್ಕೋರಿ. ಯಾಕಂದ್ರೆ ಭಾಳಷ್ಟು ಜನ ಡೊಮೆನ್ಷಿಯಲ್ ಐತೆ ನಂದು ಇನ್ನೂ 5 ವರ್ಷ ಬರುತ್ತೆ, ಇಲ್ಲ 1 ವರ್ಷ ಟೈಮಿಂಗ್ ಇರುತ್ತೆ, ಕೆಲವೊಂದು ಸಲ ಚೆಕ್ ಮಾಡ್ಕೋರಿ. ಒಂದು 4 ದಿನದಲ್ಲಿ ಬರುತ್ತೆ, ಅದನ್ನು ಕೂಡ ತಕ್ಕೋರಿ. ಇನ್ಕಮ್ ಕಾಸ್ಟ್ ಬರಬೇಕಾಗತ್ತೆ ರೀ. ಆಮೇಲೆ EWS ಫಾರ್ ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಅಂಡರ್ ದ ಎಕನಾಮಿಕಲಿ ವೀಕರ್ ಸೆಕ್ಷನ್, EWS ಕ್ಯಾಟಗರಿ ಯಾರದಿರಲ್ಲ ಅವ್ರದ್ದು
ಇನ್ಕಮ್ ಕಾಸ್ಟನ್ನ ಕೇಳಿರ್ತಾರೆ. ನೆಕ್ಸ್ಟು EWS ಸರ್ಟಿಫಿಕೇಟು ಹಾಕಿದರೆ ಅಲ್ಲಿ EWS ಬೇಕು. ಅದರ್ ಸರ್ಟಿಫಿಕೇಟ್ ಮತ್ತಾವುದಾದ್ರು ಕೇಳಿದರೆ ಅವು ಕೂಡ, ಅಂದರೆ ನೀವು ಹ್ಯಾಂಡಿಕ್ಯಾಪ್ಟು ಅವು PH ಏನಾದರೂ ಕ್ಯಾಟಗರಿ ವೈಸ್ ಹಾಕಿರ್ತಿರಲ್ಲ, ಸರ್ವಿಸ್ ಮ್ಯಾನ್ ನೀವು ಏನಾದರೂ ಹಾಕಿದ್ರೆ ಅವುಗಳು ನೀವು ಡಾಕ್ಯುಮೆಂಟ್ಸನ್ನು ನೀವು ಎಲ್ಲವನ್ನು ರೆಡಿ ಮಾಡ್ಕೋರಿ. ಓಕೆ, ಡನ್. ಇದೇ ರೀತಿ ಇನ್ನು ನೆಕ್ಸ್ಟ್ ಬಂದ್ರೆ CGL SSC CGL ಕೂಡ ಫಸ್ಟ್ ಟ್ರಯಲನ್ನು ನಿಮಗೆ ಎಕ್ಸಾಮ್ ಡೇಟನ್ನು ಬಿಟ್ಟಿದ್ದಾರೆ. ಓಕೆ, ಯಾವತ್ತದವಪ್ಪ ಟ್ರಯಲ್ 1 ಇದೇ ಸೆಪ್ಟೆಂಬರ್ 12ನೇ ತಾರೀಕಿನಿಂದ ಸೆಪ್ಟೆಂಬರ್ 12ರಿಂದ ಎಲ್ಲಿವರೆಗೂ 26ರವರೆಗೂ, ಸೆಪ್ಟೆಂಬರ್ 12ರಿಂದ 26ರವರೆಗೂ ನಿಮ್ಮದು ಟ್ರಯಲ್ 1 ಎಕ್ಸಾಮು ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು ಕ್ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇಷ್ಟೆಲ್ಲ ನಿಮ್ಮ ಇನ್ಫಾರ್ಮೇಷನ್ ನೋಡಿರಿ. ಯಾರ್ಯಾರು ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ಶೇರ್ ಮಾಡಿರಿ. ಮತ್ತು ಎಕ್ಸಾಮ್ಗೆ ಏನಾದರೂ ಸಂಬಂಧಪಟ್ಟಂತೆ ನಿಮ್ಗೆ ಡೌಟ್ಸ್ ಇದ್ದರೆ ಕೇಳಿರಿ. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.